ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶನಿವಾರ. ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು 12 ರಾಶಿಗಳ ಫಲಾಫಲಗಳೇನು, ಹಾಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು, ಎಲ್ಲವನ್ನ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಶನಿವಾರ, ಈ ದಿನದ ವಿಶೇಷತೆಯನ್ನು ತಿಳಿಸೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವೈಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದುದಾತು ಅನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಶಿ ಋತು, ಮಾಘ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ತ್ರಯೋದಶಿ ತಿಥಿ, ಉಪರಿ ಚತುರ್ದಶಿ ಕೂಡ ಇದೆ ಈ ದಿವಸ. ಈ ದಿವಸ ಮಾಘ ಮಾಸದ ತ್ರಯೋದಶಿ, ಚತುರ್ದಶಿ ಬಹಳ ಮುಖ್ಯವಾಗಿ ವಿಸ್ತಾರವಾಗಿದೆ ಮತ್ತು ನಾಳೆ ಪೌರ್ಣಮಿ ಇರತಕ್ಕಂಥದ್ದು. ಹೀಗಾಗಿ ಮಾಘ ಮಾಸದ ಸ್ನಾನ ಬಹಳ ಪವಿತ್ರ ಅಂತ ನಾನು ಈ ಹಿಂದೆ ಹೇಳಿದ್ದೀನಿ. ಹೀಗಾಗಿ ಸ್ನಾನಕ್ಕೆ ಪೌರ್ಣಮಿ ತುಂಬ ಉತ್ತಮವಾದ ಶ್ರೇಷ್ಠವಾದ ದಿನ. ಹೀಗಾಗಿ ನಾಳೆಗೆ ಈ ದಿವಸ ನೀವು ಪ್ಲ್ಯಾನ್ ಮಾಡಿಕೊಂಡು ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರು ಪುಣ್ಯ ನದಿಗಳ ಸ್ನಾನ, ಗಂಗೆ ಹತ್ತಿರ ಇದ್ದರೆ ನೀವೇ ಪುಣ್ಯವಂತರು. ಗೋದಾವರಿ, ನರ್ಮದಾ, ಸಿಂಧು, ನರ್ಮದಾ ಇವೆಲ್ಲ ಪುಣ್ಯ ನದಿಗಳು, ಕಾವೇರಿನೂ ಸೇರಿಕೊಂಡಿದೆ ಅದರಲ್ಲಿ, ನಮ್ಮ ಭಾಗ್ಯ. ಹೀಗಾಗಿ ಹಾಗಂತ ಕಾವೇರಿ ಅಲ್ಲದೆ ಇನ್ಯಾವುದೋ ಒಂದು ಹತ್ತಿರದಲ್ಲಿ ಹರಿತಾ ಇರತಕ್ಕಂತಹ ಕಪಿಲವೋ ವರದವೋ ಇನ್ಯಾವುದೋ ಆಗಬಹುದು, ಅಲ್ಲೂ ಸ್ನಾನ ಮಾಡಿ. ಆ ಎಲ್ಲ ನದಿಗಳಿಗೂ ಸೂರ್ಯನ ಕಿರಣಗಳೇ ಬೀಳ್ತಾ ಇದೆ, ಇನ್ಯಾರೂ ಟಾರ್ಚ್ ಆಗ್ತಾ ಇಲ್ಲ. ಹೀಗಾಗಿ ಆ ಸೂರ್ಯನ ಕಿರಣಗಳು ಬೀಳ್ತಾ ಇರೋದರಿಂದ ಎಲ್ಲ ನದಿಗಳು ಕೂಡ ಪುನೀತವಾಗಿಬಿಟ್ಟಿವೆ. ತನ್ಮೂಲಕ ನಿಮಗೆ ಎಲ್ಲಿದ್ದರೂ ಸೂರ್ಯನ ಆ ಅನುಗ್ರಹ ಉಂಟಾಗುತ್ತೆ. ಹೀಗಾಗಿ ತಪ್ಪದೇ ಈ ದಿವಸವೋ ನಾಳೆಯೋ ನಾಳದ್ದು ಮುಂದಿನ ಪಂಚಮಿವರೆಗೆ ಅವಕಾಶ ಇದೆ. ಹಾಗಂತ ಈ ಮಾಸ ಸಂಪೂರ್ಣವಾಗಿ ಅವಕಾಶ ಇದೆ, ಇಲ್ಲ ಅಂತಲ್ಲ. ಈ ಚಂದ್ರನ ಕಿರಣಗಳು ಬಹಳ ಮುಖ್ಯ, ತಿಥಿಯೂ ಬಹಳ ಮುಖ್ಯ. ಪೌರ್ಣಮಿ ಅಂತೂ ತುಂಬ ಚೆನ್ನಾಗಿದೆ. ಹೀಗಾಗಿ ಈ ದಿವಸ ನಾಳೆ ನಾಳದ್ದು ಸಾಧ್ಯವಾದರೆ ಹೋಗಿ ಸ್ನಾನ ಮಾಡಿ ಬನ್ನಿ. ಸ್ನಾನ ಬಹಳ ಅದು ಕೇವಲ ಶರೀರ ಶುಚಿ ಅಂತ ಅಷ್ಟೇ ಅಲ್ಲ, ಮುಖ್ಯವಾಗಿ ಸೂರ್ಯನ ಅನುಗ್ರಹ ಅಂತ. ಸ್ನಾನ ನಮ್ಮ ಭೌತಿಕ ಸ್ತರದಿಂದ ಹೊರಗೆ ಹೋಗಿ ಅಧ್ಯಾತ್ಮ ಸ್ತರದಲ್ಲಿ ಅದು ಎಲ್ಲ ಬಗೆಯ ಕೊಳೆಗಳನ್ನು, ಹೊರಗಿನ ಒಳಗಿನ ಕೊಳೆಗಳನ್ನು ಮುಕ್ತ ಮಾಡಲಿ, ತೊಳೆದು ಹಾಕಲಿ ಅಂತ ಹೇಳಿ ಸ್ನಾನ ಮಾಡ್ತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ಮಾಡಿ. ಈ ದಿವಸ ಶನಿಶ್ಚರನ ಆರಾಧನೆ, ಆಂಜನೇಯನ ಪ್ರಾರ್ಥನೆ ಇವುಗಳು ಸೇರಿದ್ದಾವೆ. ಅದನ್ನು ಮಾಡಿ. ಮನಸ್ಸಿನ ಕೊಳೆಗಳನ್ನು ತೊಳ್ಕೊಳ್ಳಿಕ್ಕೆ ಎಷ್ಟು ಪ್ರಾರ್ಥನೆಗಳು ಬೇಕಾಗುತ್ತೆ. ಪ್ರತಿ ದಿವಸ ನಾವು ಊಟ ಮಾಡಿದ ಕೂಡಲೇ ಹೇಗೆ ಒಳಗೆ ಹೋಗಿ ಅದು ಮತ್ತೆ ಪೌಷ್ಟಿಕಾಂಶವೆಲ್ಲ ರಕ್ತ ಮಾಂಸ ಮತ್ತೊಂದು ಆಗಿ ಬೇಡದೇ ಇರತಕ್ಕಂಥದ್ದು ಹೋಗುತ್ತೋ, ಅದೇ ರೀತಿಯಲ್ಲಿ ಪ್ರತಿ ದಿವಸ ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಕಾರ್ಯಗಳಲ್ಲಿ ನಾವು ತೊಡಗ್ತೀವಿ. ಒಂದಷ್ಟು ಯಾವುದೋ ಮೂಲಕ ಪಾಪಗಳು ಬಂದೇ ಬರುತ್ತೆ, ಅಥವಾ ಆಲೋಚನೆಯೇ ಪಾಪವಾಗಿಬಿಡುತ್ತೆ. ಹೀಗಾಗಿ ಅದನ್ನು ತೊಳ್ಕೊಳ್ಳೋದು ಹೇಗಪ್ಪ ಅಂದರೆ, ಪ್ರತಿ ದಿವಸ ಊಟ ಮಾಡಿದ ಹಾಗೆಯೇ ಪ್ರತಿ ದಿವಸ ಶರೀರಕ್ಕೆ ಹೇಗೆ ಬಲ ತುಂಬಿಕೊಳ್ತೀವೋ ಹಾಗೆಯೇ ನಮ್ಮ ಮನಸ್ಸಿಗೂ ಭಗವದ್ ಆರಾಧನೆಯ ಬಲ ಬೇಕಾಗುತ್ತೆ. ಆರಾಧನೆಯಿಂದ ಅವನ ಅನುಗ್ರಹದ ಬಲ ಬೇಕಾಗುತ್ತೆ. ಹೀಗಾಗಿ ಪ್ರತಿ ದಿವಸ ಅವತ್ತಿನ ಪಾಪವನ್ನು ಅವತ್ತು ಕ್ಷಮಿಸ್ಬಿಡಪ್ಪ, ಅವತ್ತು ಮುಗಿಸ್ಬಿಡಪ್ಪ. ಮತ್ತು ನಾಳೆ ಇನ್ನೇನು ಕಾದಿದೆಯೋ ನನ್ನ ಸಂದರ್ಭವಶಾತ್ ನಾವೆಲ್ಲ ಕೆಟ್ಟವರಾಗ್ಬಿಡ್ತೀವಿ ಅಲ್ವಾ. ಸಂದರ್ಭವಶಾತ್ ಎಲ್ಲರೂ ಪಾಪ ಒಳ್ಳೆಯವರೇ ಇರ್ತಾರೆ, ಒಳ್ಳೆಯದನ್ನೇ ಆಲೋಚಿಸ್ತಾರೆ. ಆದರೆ ಸಂದರ್ಭಗಳು ಕೆಲವೊಮ್ಮೆ ಹಾಗೆ ಮೀರುವ ಹಾಗೆ ಮಾಡುತ್ತೆ. ಇನ್ನು ಕೆಲವರಿಗೆ ಬಂದಿರುತ್ತೆ ಪ್ರಾರಬ್ಧವಶಾತ್ ಕ್ರೂರ ಬುದ್ಧಿ ಅನ್ನೋದು. ಈ ಸಂದರ್ಭಗಳನ್ನು ಕ್ರಿಯೇಟ್ ಮಾಡೋದು ಹೇಗೆ? ಇಂಥ ಕ್ರೂರ ಬುದ್ಧಿಯಿಂದ ಅಲ್ವಾ. ಹೀಗಾಗಿ ಈ ಬುದ್ಧಿ ಎಲ್ಲಿಂದ ಬರುತ್ತೆ? ಅದು ಬರುತ್ತೆ ಸಂಸ್ಕಾರವಶಾತ್. ಸಂಸ್ಕಾರದಿಂದಲೇ ನಮಗೆ ಬರ್ತಕ್ಕಂಥದ್ದು. ಏನು ನಮ್ಮ ಜನ್ಮಾಂತರದ ತಗೊಂಬಂದಿದ್ದೀವೋ ಅದರ ಫಲದಿಂದಾಗಿ ಕೆಟ್ಟ ಆಲೋಚನೆಗಳು, ಇನ್ನೊಬ್ಬರು ಕೆಡುಕು ಮಾಡಬೇಕು ಅಂತಕ್ಕಂಥ ಬುದ್ಧಿ, ಹೇಗೆ ಅವ್ರನ್ನ ನಾನು ಅಳಿಸೋದು ಹೇಗೆ, ನೋಯಿಸೋದು ಹೇಗೆ, ಇಂಥದ್ದೇ ಆಲೋಚನೆ ಇರುತ್ತೆ. ಆದರೆ ಅದು ಅವರಿಗೆ ನಾನು ಮಾಡ್ತಿರೋದು ಕೆಟ್ಟದ್ದು ಅಂತ ಎಷ್ಟು ಸೂರ್ಯಕಿರಣಗಳು ಅವ್ರ ತಲೆ ಮೇಲೆ ಶಿಖರವಾಗಿ ಬಿದ್ದರೂ ಅನಿಸೋದಿಲ್ಲ. ಏನು ಮಾಡೋಣ ಅಂಥವರಿಗೆ ನಾವು ಪ್ರಾರ್ಥನೆ ಮಾಡಬೇಕಷ್ಟೆ. ಅಂಥವ್ರಿಗೂ ಒಳ್ಳೆಯ ಮನಸ್ಸು ಕೊಡಪ್ಪ ಭಗವಂತ,
ಅಂಥವರಿಂದಾಗಿ ಇಷ್ಟೆಲ್ಲ ಚಿತ್ರಾನ್ನ ಆಗ್ತಾ ಇದೆ ಬದುಕು. ಹೀಗಾಗಿ ಅವರಿಗೆ ಮೊದಲು ದುಷ್ಕರ್ಮ ಮಾಡ್ತಕ್ಕಂಥವ್ರು, ದುರಾಲೋಚನೆ ಮಾಡ್ತಕ್ಕಂಥ ದುಷ್ಟರು ಮುಖ್ಯವಾಗಿ, ಅದಕ್ಕೆ ದುರ್ಜನಂ ಪ್ರಥಮ ಒಂದೇ ಅಂತ ಹೇಳಿರೋದು. ದುರ್ಜನರಿಗೆ ಮೊದಲು ನಮಸ್ಕಾರ ಮಾಡಿಬಿಡಿ ಅಂತ. ಭಗವಂತನಲ್ಲೂ ನಾವು ಪ್ರಾರ್ಥನೆ ಮಾಡಬೇಕು ಏನಪ್ಪ ಅಂದರೆ, ಅಪ್ಪ ದುಷ್ಟರ ಮನಸ್ಥಿತಿ ಬದಲಾಯಿಸು ಅಂತ. ಅವ್ರು ಬದಲಾಗಿಬಿಟ್ರೆ ಜಗತ್ತು ಸರಿ ಹೋಗುತ್ತಲ್ವ. ಹೀಗಾಗಿ ಅಂಥ ಪ್ರಾರ್ಥನೆಗಳನ್ನು ನಾವು ನಮ್ಮ ಯಥಾಮತಿ ಯಥಾಬಲ ಪ್ರಾರ್ಥನೆ ಸಲ್ಲಿಸೋಣ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ಮಾಘ ಮಾಸದ ಪುಣ್ಯಕಾಲದಲ್ಲಿ ಸ್ನಾನ ಮಾಡೋದ್ರಿಂದ ನಾವು ಬಾಹ್ಯ ಶುಚಿತ್ವವನ್ನು ಕಾಣ್ಬೋದು. ಆದರೆ ಆಂತರಿಕ ಶುಚಿತ್ವ ಬೇಕು ಅಂದರೆ ಅದಕ್ಕೆ ಆ ಭಗವಂತನ ಬಲ ಬೇಕು. ಆ ಭಗವಂತನ ಬಲ ಬೇಕು ಅಂದರೆ ಇವತ್ತು ಆಂಜನೇಯ ಮತ್ತು ಶನೈಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಮೈಸೂರಿನಿಂದ ಅತುಲ್ ಅವರು ಕಳಿಸಿದ್ದಾರೆ. ಅತುಲ್ ಅವರ ಜನ್ಮ ದಿನಾಂಕ 22/5/1981. ಹುಟ್ಟಿದ ಸಮಯ ಬೆಳಗ್ಗೆ 5 ಗಂಟೆ. ಕೆಲಸ ಸಿಗ್ತಾ ಇಲ್ಲ, ಏನು ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅತುಲ್ ಅವರ ಪ್ರಶ್ನೆ ಕೆಲಸದ ಬಗ್ಗೆ ಇದೆ. ಕೆಲಸ ಸಿಗ್ತಾ ಇಲ್ಲ ಪಾಪ ಅಂತ. ನೋಡೋಣ, ಜಾತಕ ನೋಡೋಣ. ನೋಡಿ, ತಮ್ಮದು ಮೇಷಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ 6th ಸ್ಥಾನದಲ್ಲಿದ್ದಾನೆ. ಮುಖ್ಯವಾಗಿ ಕರ್ಮಸ್ಥಾನ ಯಾವುದು ವೃತ್ತಿ ಸ್ಥಾನ ಅಂತೀವೋ ಅಲ್ಲಿ ಕೇತುವಿದ್ದಾನೆ. ಅಲ್ಲಿ ಒಂದು ಪಾಪಗ್ರಹ ಇದೆಯಲ್ಲ, ಅದು ಸ್ವಲ್ಪ ತೊಂದರೆ ಮಾಡ್ತಾ ಇದೆ. ಪ್ರಸ್ತುತ ನಿಮಗೆ ಕುಜರಾಹು ಸಂಧಿಶಾಂತಿ ಕಾಲ ಬೇರೆ ಇದೆ. ಫೆಬ್ರವರಿ 19ಕ್ಕೆ ಮುಗಿಯುತ್ತೆ ಇದು. ಈ ಕುಜರಾಹು ಸಂಧಿಶಾಂತಿ ಮಾಡಿಸಿ ದಯವಿಟ್ಟು, ಆನಂತರದಲ್ಲಿ ಅನುಕೂಲ ಆಗುತ್ತೆ ನಿಮಗೆ. ನೋಡಿ, ನಿಮಗೆ ರಾಹು ಇನ್ನೇನು ಫೆಬ್ರವರಿ ನಂತರದಲ್ಲಿ ರಾಹು ಪ್ರಾರಂಭವಾಗುತ್ತೆ. ನೀವು ಪ್ರತಿ ಮಂಗಳವಾರ ದುರ್ಗಾ ಸನ್ನಿಧಾನದಲ್ಲಿ ನೀವು ಅಭಿಷೇಕವನ್ನು ಮಾಡಿಸಿ ದುರ್ಗಾ ಅಮ್ಮನವರ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಹೀಗಾಗಿ ತಪ್ಪದೇ ಅದನ್ನು ಮಾಡಿ. ಅದಕ್ಕಿಂತ ಮುಖ್ಯವಾಗಿ ಸಂಧಿಶಾಂತಿ, ಕುಜರಾಹು ಸಂಧಿಶಾಂತಿ ಇದೆ, ದಯವಿಟ್ಟು ಇದನ್ನು ಮಾಡಿಸಿ. ಇದರಿಂದ ಹೊರಗೆ ಬರ್ತೀರಾ, ಆತಂಕ ಬೇಡ. ಜೊತೆಗೆ ಪ್ರತಿ ಮಂಗಳವಾರ ದುರ್ಗಾ ಸನ್ನಿಧಾನದಲ್ಲಿ ಏನು ಪೂಜೆ ಮಾಡ್ತಿರೋದ್ರ ಜೊತೆಗೆ ಗಣಪತಿ ಸನ್ನಿಧಾನಕ್ಕೂ ಬಾಳೆಹಣ್ಣು ಹಾಗೂ ಬೆಲ್ಲ ಇದನ್ನು ಸಮರ್ಪಣೆ ಮಾಡಿ. ಪ್ರತಿ ಮಂಗಳವಾರ ಮಾಡಿ. ನೀವು ನಿರಂತರವಾಗಿ ಪ್ರತಿ ಮಂಗಳವಾರ ಅದೊಂದು ಶ್ರದ್ಧೆ ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ಕೆಲಸದಲ್ಲಿ ತುಂಬ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ ನೋಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ರೇವತಿ ಅವರು ಕಳಿಸಿದ್ದಾರೆ. ರೇವತಿ ಅವರ ಜನ್ಮ ದಿನಾಂಕ 12/4/2000. ಹುಟ್ಟಿದ ಸಮಯ ಬೆಳಗ್ಗೆ 6 ಗಂಟೆ. ಶಿಕ್ಷಣ ಹಾಗೆ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರೇವತಿ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ, ನಿಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮೀನ ಲಗ್ನವಾಗಿದೆ. ಲಗ್ನದ ಅಧಿಪತಿ ಗುರು ದ್ವಿತೀಯದಲ್ಲಿರ್ತಕ್ಕಂಥದ್ದು ತುಂಬ ಒಳ್ಳೆಯದು. ವಿದ್ಯಾಧಿಪತಿ ಜೊತೆಗೇ ಇದ್ದಾನೆ, ಧನಾಧಿಪತಿ ಜೊತೆಗಿದ್ದಾನೆ, ತುಂಬ ಒಳ್ಳೆಯದಿದು. ಮತ್ತು ಲಗ್ನದಲ್ಲಿ ಶುಕ್ರ ಇರತಕ್ಕಂಥದ್ದು ಮಾಲವೀಯ ಯೋಗ, ಸುಖಭೋಕ್ತ ಸುವಾಹನ ಯಶಾಹ ಅಂತ ಹೇಳುತ್ತೆ. ದ್ವಿತೀಯದಲ್ಲಿ ಗುರು ಇದ್ದರೆ ವಾಗ್ಮಿ ಭೋಜನ ಸಾರವಾಂಶ ವಿತ್ತೇ ಧನಿ ಕೋವಿದ ಅಂತ ಹೇಳುತ್ತೆ. ಹೀಗೆ ಒಂದೊಂದು ಗ್ರಹದ್ದು ಬಿಡಿಸ್ತಾ ಹೋದರೆ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ಆರೋಗ್ಯದ ವಿಚಾರದಲ್ಲಿ ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಚಂದ್ರನ ಭಕ್ತಿ ನಡೀತಾ ಇದೆ. ನಂತರ ನೋಡಿ, ಫೆಬ್ರವರಿಯಿಂದ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಬುಧ ದಶೆ ನಿಮಗೆ ಸ್ವಲ್ಪ ಕಿರಿಕಿರಿ ಮಾಡುತ್ತೆ. ಕಾರಣ ಏನಪ್ಪ ಅಂದರೆ ಬುಧ ನೀಚನಾಗಿದ್ದಾನೆ. ಈ ಕಾರಣದಿಂದಾಗಿ, ಆದರೆ ಆತಂಕ ಬೇಡ, ಏನಂಥ ಪ್ರಮಾದ ಏನೂ ಇಲ್ಲ. ಫೆಬ್ರವರಿ ನಂತರ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಸಾಧ್ಯವಾದರೆ ಒಂದು ಸಲ ನೀವು ಈ ಪುಣ್ಯ ನದಿ ಸ್ನಾನ ಮಾಡಿ ಮತ್ತು ಆದಿತ್ಯ ಹೃದಯ ಹೇಳ್ಕೊಳ್ಳಿ, ಅದು ತುಂಬ ಹೆಚ್ಚಿನ ಬಲ ಕೊಡುತ್ತೆ. ರವಿ ತುಂಬ ಚೆನ್ನಾಗಿದ್ದ ನಿಮ್ಮ ಜಾತಕದಲ್ಲಿ ಉಚ್ಚಾಭಿಲಾಷಿನ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತ ಹೇಳುತ್ತೆ. ಹೀಗಾಗಿ ಬಲ ಇದೆ ನಿಮಗೆ, ಏನು ಮಾಡ್ತೀರಾ, ಛಾತಿ ಇದೆ, ಶಕ್ತಿ ಇದೆ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ರವಿಕುಮಾರ್ ಅವರು ಕಳಿಸಿದ್ದಾರೆ. ರವಿಕುಮಾರ್ ಅವರ ಜನ್ಮ ದಿನಾಂಕ 3/11/1987. ಹುಟ್ಟಿದ ಸಮಯ ಬೆಳಗ್ಗೆ 7 ಗಂಟೆ 13 ಸ್ವಂತ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ, ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರವಿಕುಮಾರ್ ಅವರ ಪ್ರಶ್ನೆ ಸ್ವಂತ ಮನೆ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿ, ಯಾವಾಗ ಕಟ್ತೀನಿ ಅಂತ. ಹೌದು ಶಾಸ್ತ್ರಿಗಳೇ. ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಈ ಚತುರ್ಥಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಶತ್ರು ಕ್ಷೇತ್ರದಲ್ಲಿ ಇದ್ದಾನಲ್ರಿ. ಪ್ರಸ್ತುತ ಈಗ ನೋಡಿದ್ರೆ ಶುಕ್ರ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ರಾಹು ಭುಕ್ತಿ ನಡೀತಾ ಇದೆ. ನೋಡಿ, 2029 ಜುಲೈ ಬರಬೇಕು. ಆನಂತರದಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ನವಾಂಶದಲ್ಲಿ ಶನಿ ತುಂಬ ಚೆನ್ನಾಗಿದ್ದಾನೆ. ಅವನು ಮೂಲ ತ್ರಿಕೋಣದ ಅಂಶ ತೊಗೊಂಡಿದ್ದಾನೆ, ತುಂಬ ಒಳ್ಳೆಯದು. ಅದೇ ಟೈಮ್ ಬರಬೇಕು ನಿಮಗೆ. 2029/7 ಅಂದರೆ ಜುಲೈ ನಂತರದಲ್ಲಿ ಮನೆಗೆ ಅವಕಾಶ ಇದೆ. ಆಗ ನಿಮಗೆ
ಬಂಧೂಪಕಾರಂ ಕೃಷಿಕರ್ಮ ಸಿದ್ಧಿಂ ಸ್ತ್ರೀ ಸಂಗಮಂ ವಾಹನ ಲಾಭಮೇತಿ ಕ್ಷೇತ್ರ ಗೃಹಂ ನೂತನಮರ್ಥ ಸಿದ್ಧಿಂ ಸ್ಥಾನ ಪ್ರಶಸ್ತಂ ಸುಖೇಶದಾಯಿ ಅಂತ ನಿಮಗೆ ಚತುರ್ಥಾಧಿಪತಿ ಕಾಲ ಬರಬೇಕು. ಅದು ಬರೋದು 29 ಜುಲೈ ನಂತರದಲ್ಲಿ. ಆಗ ನಿಮಗೆ ಅನುಕೂಲ ಆಗುತ್ತೆ. ಕ್ಷೇತ್ರಕ್ಕೆ ಮನೆ ಕಟ್ತೀರಾ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಸುರೇಶ್ ಅವರು ಕಳಿಸಿದ್ದಾರೆ. ಸುರೇಶ್ ಅವರ ಜನ್ಮ ದಿನಾಂಕ 26/5/1981. ಹುಟ್ಟಿದ ಸಮಯ ಬೆಳಗ್ಗೆ 11 ಗಂಟೆ 10 ನಿಮಿಷ. ಜೀವನದಲ್ಲಿ ನೆಮ್ಮದಿ ಇಲ್ಲ, ದುಡ್ದು ಹಣ ಉಳಿತಾ ಇಲ್ಲ, ಏನು ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುರೇಶ್ ಅವರ ಪ್ರಶ್ನೆ, ಜೀವನದಲ್ಲಿ ಪಾಪ ತುಂಬ ಕಷ್ಟಕ್ಕೆ ಬಂದುಬಿಟ್ಟಿದ್ದಾರೆ ಅವರಲ್ವಾ? ಹೌದು ಶಾಸ್ತ್ರಿ. ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನದಿಂದ ಕರ್ಮಸ್ಥಾನದಲ್ಲಿ ಕುಜ ಇದ್ದಾನೆ. ಇದು ಒಳ್ಳೆಯ ಲಕ್ಷಣ. ಅದನ್ನು ರುಚಕ ಯೋಗ ಅಂತ ಕರೀತಾರೆ. ಬಹುಸಾಹಸ ಆಪ್ತ ವಿಜಯ ಅಂತೆಲ್ಲ ಹೇಳುತ್ತೆ. ಚೆನ್ನಾಗಿದೆ. ಇದಕ್ಕೆ ಸಾಹಸ ಶಕ್ತಿವಂತರ ಒಂದು ಲಕ್ಷಣವಾಗಿದೆ. ಲಾಭಾಧಿಪತಿ ಲಾಭದಲ್ಲಿದ್ದಾನೆ. ಇದೆಲ್ಲ ಒಳ್ಳೆಯ ಲಕ್ಷಣ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಶನಿ ದಶೆಯಲ್ಲಿ ತಮಗೀಗ ಶುಕ್ರನ ಭುಕ್ತಿಯೇ ನಡೀತಾ ಇದೆ. ಶುಕ್ರನು ಲಾಭದಲ್ಲಿದ್ದಾನೆ. ಮೌಢ್ಯತೆ ಇದೆಯಾ ನೋಡೋಣ. 11/11/15 ರವಿ ಇದ್ದರೆ 1/24 ಶುಕ್ರ ಇರತಕ್ಕಂಥದ್ದು. ಶುಕ್ರನಿಗೆ 12 ಡಿಗ್ರಿ ಇದೆ. 12 ಡಿಗ್ರಿ ಅಂತರದಲ್ಲಿದ್ದರೆ ಅವನು ಮೌಢ್ಯ ಅಂತ. ಅದರ ದಾಟಿದರೆ ಮೌಢ್ಯನಲ್ಲ ಅಂತ. ಮೌಢ್ಯನಾಗಿಲ್ಲ ಕೂಡ. ಹೀಗಾಗಿ ಇದು ಒಳ್ಳೆಯ ಕಾಲ. ನೀವು ವ್ಯಥೆಪಟ್ಟು ಕಂಗಾಲಾಗಿ ಕುಳಿತುಕೊಳ್ಳುವಂಥ ಕಾಲ ನಿಮ್ಮ ಜಾತಕ ತೋರಿಸ್ತಾ ಇಲ್ಲ. ಹೀಗಾಗಿ ನಿಮಗೆ ಒಳ್ಳೆಯ ಕಾಲ. ಹೀಗಾಗಿ ಪ್ರಯತ್ನ ಮಾಡಿ. ನಾವು ನೋಡಿ, ಅವಕಾಶಗಳು ನಾವು ಸೃಷ್ಟಿ ಮಾಡ್ಕೋಬೇಕಾಗತ್ತೆ. ನಮ್ಮಲ್ಲಿರ್ತಕ್ಕಂಥ ಯಾವ ವಿದ್ಯೆಯೋ ಮತ್ತೊಂದು, ನಮ್ಮ ಸ್ಟಫ್ ಏನು, ನನ್ನ ಸ್ಟ್ರೆಂತ್ ಏನು ಅಂತ ನಾನು ನೋಡ್ಕೋಬೇಕಾಗತ್ತೆ. ಮತ್ತು ಆ ಸ್ಟ್ರೆಂತನ್ನು ಸಮಯೋಚಿತವಾಗಿ ಬಳಸ್ಕೋಬೇಕಾಗತ್ತೆ. ಕಾಲದ ಪರಿಧಿ ಇಲ್ಲದೆ ಹಗಲು ರಾತ್ರಿ ಕೆಲವೊಮ್ಮೆ ಹಾಗಾಗುತ್ತೆ. ನಮ್ಮನ್ನು ನಾವು ಗುರುತಿಸ್ಕೊಳ್ಳೋಷ್ಟರ ಮಟ್ಟಿಗೆ ನಾವು ನಮ್ಮ ಸಮಯವನ್ನು ಬಿಟ್ಟಾಕಬೇಕಾಗತ್ತೆ, ತೆಗೆದುಹಾಕಬೇಕಾಗತ್ತೆ. ಹೀಗಾಗಿ ನೀವು ಶ್ರಮ ತೆಗೆದುಕೊಳ್ಳಿ. ಸ್ವಲ್ಪ ಕಾಲ ನಿಮಗೆ ಯಾವುದು ಸ್ಟ್ರೆಂತ್ ಇದೆಯೋ ಅದನ್ನು ಸರಿಯಾಗಿ ವಿನಿಯೋಗಿಸಿ. ತನ್ಮೂಲಕ ನೀವು ಬೆಳಗಬಹುದು. 4-6 ಜನಕ್ಕೆ ಕೆಲಸ ಕೊಡೋಷ್ಟು ಮಟ್ಟಿಗೆ ಶಕ್ತಿ ಇದೆ ನಿಮ್ಮ ಜಾತಕದಲ್ಲಿ. ಹೀಗಾಗಿ ಇದೇನು ಹೇಳುತ್ತಪ್ಪ ಅಂತಂದರೆ, ನಿಮಗೆ ಶಕ್ತಿ ಇದೆ, ಆದರೆ ನೀವು ಮಾಡ್ತಾ ಇಲ್ಲ ಅನ್ನೋದನ್ನು ಹೇಳ್ತಾ ಇದೆ. ಹೀಗಾಗಿ ನೀವು ಹಾಗೆಲ್ಲ ಕುಗ್ಗಿ ಇನ್ನೇನೋ ಅಂತ ಕೂತ್ಕೋಬೇಡಿ. ಹಣಕಾಸು ಸಾಕಾಗ್ತಾ ಇಲ್ಲ ಅಂದರೆ ಇನ್ನೇನು ಪ್ಯಾರಲಾಗಿ ಇನ್ನೇನು ಮಾಡಬಹುದು, ನನಗೆ ಇನ್ಯಾವ ಥರ ಶಕ್ತಿ ಇದೆ, ಇನ್ಯಾವ ಬುದ್ಧಿ ಇದೆ ನನಗೆ, ಇದು ನೋಡಿಕೊಂಡು ಬೇರೆ ಬೇರೆ ಕಡೆ ಕೆಲಸ ಮಾಡಬೇಕಾಗತ್ತೆ. ನಾವು ಆಲಸ್ಯವಂತರಿಗೆ ಜಾಗ ಇಲ್ಲ ಪ್ರಪಂಚದಲ್ಲಿ. ಹೀಗಾಗಿ ಜಗತ್ತಿಗೆ ನೀನು ಸ್ಪರ್ಧಿ. ನಮ್ಮ ಮನೆಯಲ್ಲಿ ಏನೋ ನಾವು ತಾಯಿಗೆ ಆಗಿರಬಹುದು, ಅಯ್ಯೋ ಮಗು ಅದು ಇದು ಅಂತ. ಜಗತ್ತಿಗೆ ಬಂದರೆ DVG ಅವರು ಹೇಳ್ತಾರೆ, ನೀನು ಜಗತ್ತಿಗೆ ಬಂದ್ಕೊಳ್ಳಿ, ಹೊಸ್ತಿನ ದಾಟಿದ ಕೂಡಲೇ ನೀನು ಪ್ರಪಂಚಕ್ಕೆ ಸ್ಪರ್ಧಿಯಾಗಿರ್ತೀಯ ಅಂತ. ಸ್ಪರ್ಧಾಳುಗಳು ಹೇಗಿರಬೇಕು ಅಂದರೆ ಸದಾ ಉತ್ಸಾಹದಲ್ಲಿರಬೇಕು. ಈ ಗುರಿ ಇಟ್ಕೊಳ್ಳಿ, ಕೆಲಸ ಮಾಡಿ, ಆಗುತ್ತೆ. ಚೆನ್ನಾಗಿದೆ ನಿಮಗೆ. ವೃಥಾ ಜಾತಕದ ಆರೋಪ ಬೇಡ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ ತಮಗೆ. ಈಗ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿದೆ ನೋಡೋ ಸಮಯ. ಶಾಸ್ತ್ರಿಗಳೇ, ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲಾಫಲ ತಿಳಿಸ್ಕೊಡೋದಾದರೆ, 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರುಚಂದ್ರರ ಯುತಿಯನ್ನು ಕಾಣ್ತಾ ಇದ್ದೀವಿ. ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ ಮಾಂದಿ ಉದಯಾಗಿದೆ, ಅದು ವೃಶ್ಚಿಕ ರಾಶಿಯಲ್ಲಿ ಈ ದಿವಸ. ಇನ್ನು ರವಿ ಕುಜ ಬುಧ ಹಾಗೂ ಶುಕ್ರರನ್ನು ಕಾಣ್ತಾ ಇದ್ದೀವಿ, ಅದು ಮಕರ ರಾಶಿಯಲ್ಲಿ. ರಾಹು ಶನೈಶ್ಚರು ಯಥಾ ಪ್ರಕಾರ ಕುಂಭಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ಸಹೋದರ ಸಹೋದರಿಯರ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ. ಸೇವಕರು, ಸಹಾಯಕರು ಇವರಿಂದ ಅನುಕೂಲ ಇರುತ್ತೆ. ಧೈರ್ಯ, ಸಾಹಸ ಇದೆ. ಸಾತ್ವಿಕವಾದ ಧೈರ್ಯ ಇರುತ್ತೆ. ಸುಮ್ಮನೆ ಏನೋ ಹೋರಾಟ ಅಂತಲ್ಲ, ಅರ್ಥ ಇದೆಯಪ್ಪ ಈ ಹೋರಾಟದಲ್ಲಿ, ಆ ರೀತಿಯಲ್ಲಿ ಚೆನ್ನಾಗಿದೆ. ಇನ್ನು ಈ ದಿವಸ ನಿಮಗೆ ಕೆಲಸದಲ್ಲೂ ಅನುಕೂಲ ಇತ್ಯಾದಿಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ವಸ್ತು ಹಾನಿಯಾಗಬಹುದು. ಅಷ್ಟಮದಲ್ಲಿ ಮಾಂದಿ ಇದೆ, ಹುಷಾರು, ಎಚ್ಚರ ವಹಿಸಿ. ನಿಮ್ಮ ಎಲ್ಲೋ ಪ್ರಯಾಣ ಇದ್ದರೆ ಅಥವಾ ಇನ್ಯಾರ್ದೋ ಮನೆಗೆ ಹೋಗಿದ್ದರೆ, ಇನ್ನೆಲ್ಲೋ ಬೇರೆ ಕಡೆ ಇದ್ದರೆ ನಿಮ್ಮ ವಸ್ತುಗಳು, ಅಯ್ಯೋ ಚಾರ್ಜರ್ ಬಿಟ್ಟು ಬಂದುಬಿಟ್ಟೆ, ಅಯ್ಯೋ ಮೊಬೈಲೇ ಬಿಟ್ಟು ಹೋಯಿತು, ಹೀಗೆ ಇನ್ನೇನೋ ಆ ರೀತಿಯ ಸಾಧ್ಯತೆ ಇದೆ. ಈ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಸುಗ್ರಾಸ ಭೋಜನ ಉತ್ಕೃಷ್ಟವಾಗಿದೆ. ಕುಟುಂಬದಲ್ಲಿ ಹಿತವಾದ ವಾತಾವರಣ, ಯಾವುದೋ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಪತ್ರಿಕಾ ರಂಗದಲ್ಲಿ ಇರ್ತಕ್ಕಂಥವ್ರು ಅಥವಾ ಶಿಕ್ಷಣ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಹಿತವಾದ ವಾತಾವರಣ ಅಥವಾ ಇನ್ಯಾವುದೋ ಹೊಸ ಅಧ್ಯಯನ, ಕಲಿಕೆ, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಹಣಕಾಸಿನ ಸಮೃದ್ಧಿ ಚೆನ್ನಾಗಿರ್ತದೆ ಈ ದಿವಸ.
ಕೆಲಸ ಕಾರ್ಯಗಳಲ್ಲೂ ಕೂಡ ಹೆಚ್ಚಿನ ಅನುಕೂಲ, ಹಿರಿಯರ ಸಹಕಾರ ಇದೆಲ್ಲ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಸಣ್ಣ ಪ್ರಮಾಣದ ಒಂದು ಭಿನ್ನಾಭಿಪ್ರಾಯ ಬರಬಹುದು. ಲಕ್ಷ್ಮೀನಾರಾಯಣರನ್ನು ಸ್ಮರಿಸಿಕೊಳ್ಳಿ. ಮಿಥುನ ರಾಶಿಯವರಿಗೆ ಧನಾಧಿಪತಿ ಜನ್ಮದಲ್ಲಿದ್ದಾಗ ಧನ ಸಮೃದ್ಧಿ ಅಂತ. ಹೀಗಾಗಿ ಹಾಲು, ಹೈನು, ಹೋಟೆಲ್ಲು ಮತ್ತು ಸಿಹಿ ಪದಾರ್ಥ, ಬೇಕರಿ ಇಂಥ ಕ್ಷೇತ್ರಗಳಲ್ಲಿರೋರಿಗೆ ಸಮೃದ್ಧವಾದ ಧನ ಲಾಭ ಅದನ್ನು ಸೂಚಿಸ್ತಾ ಇದೆ. ಹೆಣ್ಣುಮಕ್ಕಳಿಗೆ ಕುಟುಂಬದಲ್ಲಿ ಧನ ಲಾಭ, ಕುಟುಂಬದಲ್ಲಿ ಅನುಕೂಲ, ಸೌಕರ್ಯಗಳು ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲೂ ತುಂಬ ಚೆನ್ನಾಗಿದೆ. ಈ ದಿವಸ ಹಿರಿಯರಿಂದ ಸಹಕಾರ, ಒಳ್ಳೆಯ ಮಾರ್ಗದರ್ಶನ, ಈ ರೀತಿಯ ಶುಭ ಫಲ ಇದೆ. ಸ್ವಲ್ಪ ಮಟ್ಟಿಗೆ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಏರುಪೇರಾಗಬಹುದು. ಶತ್ರುಗಳ ಭಯ ಸೂಚಿಸ್ತಾ ಇದೆ, ಹುಷಾರು. ನರಸಿಂಹ ಪ್ರಾರ್ಥನೆ ಮಾಡಿಕೊಂಡ್ರೆ ಹೆಚ್ಚಿನ ಅನುಕೂಲ ಇದೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಸುತ್ತಾಟ, ಅಲೆದಾಟ, ಖರ್ಚು ಇದನ್ನೆಲ್ಲ ಸೂಚಿಸ್ತಾ ಇದೆ. ಹಿತವಾದವ್ರ ಜೊತೆಗೆ ಹೋಗೋದು, ಖರ್ಚು ಮಾಡೋದು, ಅದರಿಂದನೇ ಏನೋ ಒಂದು ಸಂತೋಷ ಅಂತ ಭಾವಿಸೋದು, ಹಾಗಾಗುತ್ತೆ ಈ ದಿವಸ. ಅಂತೂ ಅಲೆದಾಟ ಜಾಸ್ತಿ ಇದೆ. ಶಾಪಿಂಗು ಮತ್ತೊಂದು ಹೆಚ್ಚು ಖರ್ಚು ಮಾಡ್ಕೊಂಡ್ಬಿಡ್ತಾರೆ. ನಿರೀಕ್ಷೆಗೂ ಮೀರಿ ಗಡಿ ದಾಟಿ ಬಿಡುತ್ತೆ ನಿಮ್ಮ ಖರ್ಚು. ಆ ರೀತಿಯಲ್ಲಿದೆ ಈ ದಿವಸ. ತನ್ಮೂಲಕ ವ್ಯಥೆ. ಈ ದಿವಸ ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಕಿರಿಕಿರಿ, ಮನಸ್ತಾಪ ಈ ರೀತಿಯಲ್ಲೆಲ್ಲ ಸೂಚಿಸ್ತಾ ಇದೆ. ಬುದ್ಧಿ ಮಂಕಾಗುತ್ತೆ. ಅಯ್ಯೋ ಏನೋ ಅಂದ್ಕೊಂಡ್ಬಿಟ್ಟೆ, ಏನೋ ಆಯ್ತದು ಅಂತ ಈ ರೀತಿಯಲ್ಲಿ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇದೆ, ಸಂಶಯ ಇಲ್ಲ ಅದರಲ್ಲಿ. ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಹೆಚ್ಚಿನ ಅನುಕೂಲ, ಲಾಭದಾಯಕವಾಗಿದೆ ಈ ದಿವಸ. ಹಾಲು, ಹೈನು ಕ್ಷೇತ್ರದವರಿಗೆ ಹೆಚ್ಚಿನ ಲಾಭ. ವಸ್ತ್ರ, ಕುಸುಮ, ಹೂವು, ಹಣ್ಣು ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಇದೆ. ಮಾರುಕಟ್ಟೆಗಳಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ನಿಮಗೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ, ಹುಷಾರು. ಎಲ್ಲೋ ದೂರ ಪ್ರಯಾಣವೋ ಮತ್ತೊಂದು ಪ್ರಯಾಣ ಇದ್ದರೆ ಪ್ರಯಾಣಕ್ಕೆ ಮುನ್ನ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಡು ಆಮೇಲೆ ಹೋದರೆ ತುಂಬ ಒಳ್ಳೆಯದು ಈ ದಿವಸ. ಇನ್ನು ಈ ದಿವಸ ಹಳ್ಳಿಗಳಲ್ಲಿ ಸ್ವಲ್ಪ ಕಿತ್ತಾಟ, ಕಲಹದ ಸೂಚನೆ ಆಗ್ತಾ ಇದೆ. ಗ್ರಾಮದೇವತಾ ದರ್ಶನ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ, ಯಶಸ್ಸು, ಪ್ರಶಂಸೆ ಎಲ್ಲವೂ ಇದೆ. ಹೀಗಾಗಿ ತುಂಬ ಚೆನ್ನಾಗಿದೆ. ಮತ್ತು ಕಾರ್ಯಗಳಲ್ಲಿ ಜಯ ಸಿಗುತ್ತೆ, ಗೆಲುವು ಸಿಗುತ್ತೆ, ಲಾಭ ಇದೆ. ಹಾಲು ಹೈನು ಕ್ಷೇತ್ರ ಆಗಬಹುದು, ಸಿಹಿ ಪದಾರ್ಥ ಆಗ್ಬೋದು, ಹೋಟೆಲ್ ಇಂಡಸ್ಟ್ರಿ ಆಗಬಹುದು, ಸ್ವೀಟ್ ಸ್ಟಾಲ್ ಅಂಗಡಿಗಳಾಗಬಹುದು. ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ ಈ ದಿವಸ. ಬಂಧುಗಳ ಸಹಕಾರ, ಮಿತ್ರರ ಜೊತೆಗೆ ಉತ್ತಮ ಒಡನಾಟ, ಗೃಹ ಮನೆ ಕೆಲಸಗಳು ಇತ್ಯಾದಿ ಯಾವುದಾದ್ರು ಪೆಂಡಿಂಗ್ ಇದ್ದರೆ ಅವುಗಳೆಲ್ಲ ಪೂರ್ಣ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಸಾಮರಸ್ಯ ಎಲ್ಲ ಇದೆ ಈ ದಿವಸ. ನೀವು ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿವಸ ನಿಮಗೆ ಧರ್ಮ ಕಾರ್ಯಗಳಲ್ಲಿ ಶ್ರದ್ಧೆ ತುಂಬ ಚೆನ್ನಾಗಿದೆ. ಗುರು ಶಿಷ್ಯರ ಬಾಂಧವ್ಯ ಚೆನ್ನಾಗಿರುತ್ತೆ ಈ ದಿವಸ. ಉತ್ತಮ ಒಡನಾಟ ಚೆನ್ನಾಗಿದೆ. ಸಜ್ಜನರ ಭೇಟಿ ಆಗ್ತಕ್ಕಂಥದ್ದು, ಸತ್ಸಂಗಗಳಲ್ಲಿ, ಸತ್ಕಾರ್ಯಗಳಲ್ಲಿ, ದಾನ ಧರ್ಮ, ಇನ್ಯಾವುದೋ ಪುಣ್ಯ ಕಾರ್ಯ, ಸ್ನಾನ ಹೇಳಿದ್ನಲ್ಲ ಅಲ್ಲಿಂದ ಶುರುವಾಗುತ್ತೆ. ಸ್ನಾನದಿಂದ ಶುರು ಮಾಡೋಣಪ್ಪ ಪುಣ್ಯ ಕಾರ್ಯ ಅಂತ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಕ್ಷೇತ್ರ ದರ್ಶನ, ತೀರ್ಥಕ್ಷೇತ್ರ ದರ್ಶನ ಚೆನ್ನಾಗಿದೆ ಈ ದಿವಸ. ಆಹಾರ ವ್ಯತ್ಯಾಸ ಮಾಡ್ಕೊಳ್ಳೋ ಸಾಧ್ಯತೆ, ಉಪವಾಸವಿದ್ದು ಎಲ್ಲಿಗೂ ಹೋಗಬೇಕು, ತೀರ್ಥ ಸ್ನಾನವೇ ಆಗಬಹುದು, ಹೊರಟು ಬಿಟ್ಟರೆ ಪಾಪ ಅಲ್ಲಿ ಊಟಕ್ಕೆ ವ್ಯವಸ್ಥೆ, ಈ ಥರದ್ದೆಲ್ಲ ತೊಂದರೆ, ಅನ್ನಕ್ಕಾಗಿ ಪರದಾಟವೂ ಆಗುತ್ತೆ ಈ ದಿವಸ. ಹುಷಾರು. ಅನ್ನಪೂರ್ಣೇಶ್ವರಿಗೆ ಪ್ರಾರ್ಥನೆ ಮಾಡಿ. ದಾಂಪತ್ಯದೆಲ್ಲ ಸಾಮರಸ್ಯ, ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ, ಸಂಶಯ ಇಲ್ಲ ಅದರಲ್ಲಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಅತಿ ನಷ್ಟ ಸೂಚಿಸ್ತಾ ಇದೆ. ಹೆಚ್ಚು ವ್ಯಯ ಮಾಡ್ಕೊಳ್ತೀರಾ, ಹುಷಾರು. ಮತ್ತು ಅತಿಯಾದ ಅಪೇಕ್ಷೆಗಳು, ಇಷ್ಟಪಟ್ಟು ವಸ್ತು ಖರೀದಿ ಮಾಡಿ ತನ್ಮೂಲಕ ಅದೇನು ಪ್ರಯೋಜನ ಇಲ್ಲ ಅಂತ ಅನಿಸ್ಬಿಡುತ್ತೆ. ಆ ರೀತಿಯಲ್ಲಿ ಆಗುತ್ತೆ, ಗಮನ ಇರಲಿ. ಇನ್ನೇನು ಖರೀದಿ ಮಾಡುವಾಗ ಹುಷಾರು. ಇನ್ನು ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ಹಿರಿಯರ ಸಹಕಾರ ಚೆನ್ನಾಗಿರ್ತದೆ, ಮಕ್ಕಳಿಂದ ಸಹಾಯ ಚೆನ್ನಾಗಿದೆ, ತೊಂದರೆ ಇಲ್ಲ. ಪ್ರಾರ್ಥನೆಗೆ ದಿವಸ ನೀವು ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ವೃತ್ತಿಯಲ್ಲಿ ಬಹಳ ವಿಶೇಷವಾದ ಮಾನ್ಯತೆ, ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ದಾಂಪತ್ಯದಲ್ಲಿ ಸಾಮರಸ್ಯ, ಅನುರಾಗ, ಸಿದ್ಧಿ, ವೃದ್ಧಿ ಎಲ್ಲ ಇದೆ ಈ ದಿವಸ. ಸ್ನೇಹಿತರು, ಬಂಧುಗಳಿಂದಲೂ ಸಹಕಾರ, ಉಪಕಾರ, ಇನ್ಯಾವುದೋ ಒಂದು ಮನೋರಂಜನೆ, ಶುಭ ಸಮಾರಂಭ ಇಂಥವುಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ಕೃಷ್ಣ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ. ಈ ದಿವಸ ನಿಮಗೆ ಗೃಹ ಕಾರ್ಯಗಳು, ಮನೆ ಕೆಲಸ ಇತ್ಯಾದಿಗಳಲ್ಲಿ ಎಲ್ಲ ಪೂರ್ಣವಾಗ್ತಕ್ಕಂಥದ್ದು, ಕಾರ್ಯಪೂರ್ಣ ಅಂತ ಕರೀತಾರೆ. ಆ ರೀತಿಯಲ್ಲಿ ಅನುಕೂಲಕರವಾಗಿದೆ. ಇದು ಸ್ವಲ್ಪ ಸಾಲದ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ದೊಡ್ಡ ಪ್ರಮಾಣದ ಸಾಲ ಮಾಡಿ ತೀರಿಸ್ಬಿಡ್ತೀನಿ ಅಂತಕ್ಕಂಥ ಒಂದು ಧೈರ್ಯ ಇತ್ಯಾದಿ ಬಂದುಬಿಡುತ್ತೆ. ಗಮನ ಇರಲಿ. ಪ್ರಾರ್ಥನೆಗೆ ದಿವಸ ಚೆನ್ನಾಗಿದೆ, ಲಾಭ ಇತ್ಯಾದಿ ಎಲ್ಲ ಅನುಕೂಲಕರವಿದೆ. ಸಾಲದ ಲಾಭ ಅಲ್ಲ, ಅದು ಗಮನ ಇರಲಿ. ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು
ಕುಂಭರಾಶಿಯವರ ಈ ದಿವಸ ಕಾರ್ಯಹಾನಿ ಜಾಸ್ತಿ ಇದೆ. ಕೆಲಸಗಳಲ್ಲಿ ತೊಡಕುಗಳು, ವಿಘ್ನಗಳು ಮತ್ತು ಇನ್ನೇನೋ ಆಕ್ಷೇಪ ಮಾಡ್ತಕ್ಕಂಥದ್ದು. ಪಾಪ ಏನೋ ಕೆಲಸ ಮಾಡಿರ್ತೀರ, ಒಂದು ಅಡುಗೆ ಮನೆಯಲ್ಲೇ ಆಗಲಿ ಅಚ್ಚುಕಟ್ಟಾಗಿ ಒರೆಸಿರ್ತಾರೆ, ಆದರೂ ನೋಡಿ ಇಲ್ಲೊಂಚೂರು ಬಿಟ್ಟು ಹೋಗಿದೆ ಅಂತ ಈ ಥರ ಆಕ್ಷೇಪ ಬರೋ ಸಾಧ್ಯತೆ ಇದೆ. ಕಾರ್ಯಕ್ಕೆ ಆಕ್ಷೇಪಗಳು. ಮತ್ತು ಈ ದಿವಸ ದಾಂಪತ್ಯದಲ್ಲಿ ಒಂದು ರೀತಿಯ ಅಸಮಾಧಾನ ಸೂಚಿಸ್ತಾ ಇದೆ, ಸಮಾಧಾನ ಕಡಿಮೆ ಈ ದಿವಸ. ಆದರೆ ಈ ದಿವಸ ಮಕ್ಕಳ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ. ಅಧ್ಯಯನ, ಸಂಶೋಧನೆ ಇಂಥದ್ರಲ್ಲಿ ಆಸಕ್ತಿ ಚೆನ್ನಾಗಿರುತ್ತೆ. ಎಲ್ಲ ಕೆಲಸ ಬಿಟ್ಟು ಏನೋ ಇದರಲ್ಲಿ ಆಸಕ್ತಿ ಇದೆ, ಅಧ್ಯಯನ ಮಾಡೋಣ ಅಂತ ಆ ರೀತಿಯಲ್ಲಿದೆ. ಪ್ರಾರ್ಥನೆಗೆ ದಿವಸ ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವಿಶೇಷ ಅನುಕೂಲ ಸೌಕರ್ಯಗಳಿದ್ದಾವೆ. ಬಂಧು ಸ್ನೇಹಿತರ ಜೊತೆಗೆ ಮನರಂಜನೆ, ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಇನ್ಯಾವುದೋ ಒಂದು ಪೂಜೆ ಪುನಸ್ಕಾರವೋ ಅಥವಾ ಕ್ಷೇತ್ರ ದರ್ಶನವೋ ಹೀಗಾಗಬಹುದು. ತುಂಬ ಚೆನ್ನಾಗಿದೆ ಈ ದಿವಸ. ಈ ದಿವಸ ಮನಸ್ಸಿಗೆ ಹಿತವಾದ ಕಾರ್ಯಗಳಲ್ಲಿ ಭಾಗಿಯಾಗ್ತೀರ. ಪ್ರಾರ್ಥನೆಗೆ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಪರಸ್ಮೈ ಬ್ರಹ್ಮಣೇ ನಮಃ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲಾಫಲ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.